ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸೊ ಇತ್ತೀಚೆಗೆ ನೋಟಿಫೈ ಆಗಿರ್ತಕ್ಕಂಥ KS ಪರೀಕ್ಷೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪರೀಕ್ಷೆ, ಲ್ಯಾಂಡ್ ಸರ್ವೇಯರ್ ಪರೀಕ್ಷೆ ಮತ್ತು ಬ್ಯಾಂಕಿಂಗ್ SSCಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳು, ಟೆಸ್ಟ್ ಸೀರೀಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಟಡಿ ಮಟೀರಿಯಲ್, ಮೆಂಟರ್ಶಿಪ್ ಆಗಿರ್ಬೋದು. ಸೊ ಇವೆಲ್ಲದಕ್ಕಾಗಿ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿಯೊಂದಿಗೆ ಇವತ್ತಿನ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ. ಸೊ ಇದು ಕ್ಲಾಸ್ ನಂಬರ್ 658 ಆಗಿರುತ್ತೆ. ದಿನಾಂಕ 1ನೇ ಮಾರ್ಚ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದಾವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಫೆರ್ರಿ ಬೋಟ್ ಅನ್ನು ಯಾವ ಹಡಗು ಕಟ್ಟೆಯಲ್ಲಿ ನಿರ್ಮಿಸಲಾಗಿದೆ? ಸೊ ವಿಚ್ ಶಿಪ್ ಯಾರ್ಡ್ ಬಿಲ್ಟ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಬಿಲ್ಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಫೆರ್ರಿ ಬೋಟ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಕ್ವೆಶನ್ ಇಸ್ ವೆರಿ ಸಿಂಪಲ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಫೆರ್ರಿ ಅಥವಾ ಬೋಟ್ ಆಗಿರುತ್ತೆ, ಹಡಗು. ಈ ಒಂದು ಹಡಗಿನ ಇಂಜನ್ ಏನಿರುತ್ತೆ, ಸೊ ಅದು ಜಲಜನಕದ ಇಂಧನದಿಂದ ರನ್ ಆಗ್ತಕ್ಕಂಥ ಒಂದು ಇಂಜನ್ ಆಗಿರುತ್ತೆ. ಸೊ ಜಲಜನಕವನ್ನ ನಾವು ಹೆಚ್ಚಾಗಿ ಏನಕ್ಕೆ ಈ ಒಂದು ಈ ಕಳೆದ 1-2 ವರ್ಷದಲ್ಲಿ ನಾವು ಹೆಚ್ಚಾಗಿ ಏನಕ್ಕೆ ಬಳಕೆ ಮಾಡ್ತಾ ಇದೀವಿ ಅಂದ್ರೆ, ಸೊ ಅದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ನಾವು ಶೂನ್ಯಗೊಳಿಸಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಜಲಜನಕದ ಹಡಗು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಯಾವ ಹಡಗು ಕಟ್ಟೆಯಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಚ್ಚಿನ್ ಶಿಪ್ ಯಾರ್ಡ್ ನಲ್ಲಿ ಈ ಒಂದು ಹಡಗನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಅಪ್ಡೇಟ್ ಏನು ಅಂದ್ರೆ, ಫಸ್ಟ್ ಇಂಡಿಜಿನಿಯಸ್ಲಿ ಇದನ್ನ ನೋಡ್ಕೊಳ್ಳಿ, ಇದನ್ನ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತೇವೆ. ಯಾವ ದೇಶದಿಂದ ಕೂಡ ನಾವು ತಂತ್ರಜ್ಞಾನವನ್ನ ತೆಗೆದುಕೊಂಡಿರೋದಿಲ್ಲ. ಸೊ ನಮ್ಮ ದೇಶದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಹೈಡ್ರೋಜನ್ ಫ್ಯೂಯಲ್ ಅಂದ್ರೆ ಜಲಜನಕ ಇಂಧನದ ಸೊ ಫೆರ್ರಿ ಅಥವಾ ಬೋಟ್ ಅನ್ನ ಈಗ ಕೊಚ್ಚಿನ್ ಶಿಪ್ ಯಾರ್ಡ್ ನಲ್ಲಿ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಈ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತಕ್ಕಂಥದ್ದು ಕೇರಳದಲ್ಲಿ ಬರ್ತಕ್ಕಂಥ ಒಂದು ಹಡಗು ಕಟ್ಟೆ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಭಾರತ ದೇಶದ ಮೊದಲ ಹಡಗು, ಅದು ಕೂಡ ಜಲಜನಕದಿಂದ ಚಾಲಿತವಾಗಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಫೆರಿಯನ್ನ ನೋಡಬಹುದಾಗಿರುತ್ತೆ. ಸೊ ಈ ಫೆರಿಯಲ್ಲಿ ಇರ್ತಕ್ಕಂಥ ಆ ಕಡೆ ಈ ಕಡೆ 2 ಸಪೋರ್ಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಆ ಸಪೋರ್ಟಿಂಗ್ ಸಿಸ್ಟಮ್ ಅನ್ನ ನಾವು ಕ್ಯಾಟಮಾರನ್ ಅಂತ ಕರೀತೇವೆ. ಸೊ ಕ್ಯಾಟಮಾರನ್ ಎಷ್ಟಿರುತ್ತೆ ಅಂದ್ರೆ 24 ಮೀಟರ್ ಉದ್ದವಿರ್ತಕ್ಕಂಥ ಒಂದು ಕ್ಯಾಟಮಾರ್ ಆಗಿರುತ್ತೆ. ಸೊ ಈಗ ಲಾಂಚ್ ಆಗಿರ್ತಕ್ಕಂಥ ಈ ಒಂದು ಫೆರಿ 50 ಪ್ಯಾಸೆಂಜರ್ಸ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಅದಾದ್ಮೇಲೆ ಇದೇ ಕೇರಳದಲ್ಲಿ ಇನ್ನೊಂದು ಪೋರ್ಟ್ ಇರುತ್ತೆ, ಬಂದರು ಇರುತ್ತೆ. ಈ ಬಂದರನ್ನ ನಾವೇನಂತ ಕರಿತೇವೆ ಅಂದ್ರೆ ಚಿದಂಬರನ್ನಾರ್ ಬಂದರು ಅಂತ ಕರಿತೇವೆ. ಸೊ ಈ ಒಂದು ಬಂದರಲ್ಲೂ ಕೂಡ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಒಂದು ವಿಶೇಷತೆ ಇರುತ್ತೆ. ಕನ್ಫ್ಯೂಸ್ ಆಗಬಾರ್ದು, ನಾನು ಇಷ್ಟೊತ್ತು ಮಾತಾಡಿರೋದು ಒಂದು ಬೋಟ್, ಈಗ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪೋರ್ಟ್ ಅಥವಾ ಬಂದರಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಈ ಒಂದು ಬಂದರಿನ ವಿಶೇಷತೆ ಏನು ಅಂದ್ರೆ, ಫಸ್ಟ್ ಗ್ರೀನ್ ಹೈಡ್ರೋಜನ್ ಹಬ್ ಅಂತ ಕರೀತಾರೆ. ಇದನ್ನ ಭಾರತ ದೇಶದ ಮೊಟ್ಟ ಮೊದಲ ಹಸಿರು ಜಲಜನಕದ ಕೇಂದ್ರ ಅಂತ ಕರೀತಾರೆ. ಏನಕ್ಕೆ ಇದನ್ನ ಭಾರತ ದೇಶದ ಮೊಟ್ಟ ಮೊದಲ ಹಸಿರು ಜಲಜನಕದ ಕೇಂದ್ರ ಅಂತ ಕರೀತಾರೆ ಅಂದ್ರೆ, ಸೊ ಇಲ್ಲಿ ಹೈಡ್ರೋಜನ್ ಪ್ರೊಡಕ್ಷನ್ ಅನ್ನ ಮಾಡಲಾಗುತ್ತೆ, ಅಂದ್ರೆ ಜಲಜನಕದ ಉತ್ಪತ್ತಿಯನ್ನ ಮಾಡಲಾಗುತ್ತೆ. ಅದ್ರ ಜೊತೆಗೆ ಡಿಸೆಲಿನೇಷನ್ ಪ್ಲಾಂಟ್ ಅಂತ ಕರಿತೇವೆ, ಅಂದ್ರೆ ನೀರಿನಲ್ಲಿರ್ತಕ್ಕಂಥ ಲವಣಾಂಶ ಏನಿರುತ್ತೆ ಸೊ ಅದನ್ನ ರಿಮೂವ್ ಮಾಡ್ತಕ್ಕಂಥ ಸ್ಥಾವರಗಳನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿ ಬಂಕರ್ಸ್ ಫೆಸಿಲಿಟಿ ಅಂದ್ರೆ ಅದನ್ನ ಸ್ಟೋರ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ಚಿದಂಬರನಾರ್ ಪೋರ್ಟ್ ಏನಿರುತ್ತೆ, ಇದನ್ನ ನಮ್ಮ ಭಾರತ ದೇಶದ ಗ್ರೀನ್ ಹೈಡ್ರೋಜನ್ ಹಬ್ ಅಂತ ಕರೀಬಹುದಾಗಿರುತ್ತೆ. ಹಾಗಿದ್ರೆ ಸೊ ಜಲಜನಕಕ್ಕೆ ಸಂಬಂಧಪಟ್ಟಂತೆ ನಾನೊಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ಸೊ ಏಷ್ಯಾದಲ್ಲಿಯೇ ಪ್ರಪ್ರಥಮ ಬಾರಿಗೆ ಈ ಗ್ರೀನ್ ಹೈಡ್ರೋಜನ್ ಅನ್ನ ಉಪಯೋಗಿಸಿಕೊಂಡು ಯಾವ ರಾಷ್ಟ್ರವು ಮೊಟ್ಟ ಮೊದಲ ಟ್ರೈನ್ ಅಥವಾ ರೈಲ್ ಅನ್ನ ರನ್ ಮಾಡ್ತು ಅಂತಕ್ಕಂಥ ಒಂದು ವಿಷಯವನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ 2ನೇ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ 2ನೇ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಲ್ಲಿ ಅಡಿಪಾಯ ಹಾಕಲಾಯಿತು? ವೇರ್ ವಾಸ್ ದಿ ಫೌಂಡೇಶನ್ ಸ್ಟೋನ್ ಲೇಡ್ ಫಾರ್ ದಿ ಇಂಡಿಯನ್ ಅಥವಾ ಇಸ್ರೋ ಸೆಕೆಂಡ್ ಸ್ಪೇಸ್ ಪೋರ್ಟ್? ಸ್ಪೇಸ್ ಪೋರ್ಟ್ ಅಂದ್ರೆ ನಮಗೆ ಗೊತ್ತು, ನಾವು ಲಾಂಚ್ ಮಾಡ್ತಕ್ಕಂಥ ಸೆಟಲೈಟ್ಸ್ ಆಗಿರ್ಬೋದು ಅಥವಾ ಅನೇಕ ಕಾರ್ಯಾಚರಣೆಗಳಾಗಿರ್ಬೋದು. ಸೊ ಆ ಒಂದು ಲಾಂಚ್ ಮಾಡ್ತಕ್ಕಂಥ ಪ್ರದೇಶಗಳನ್ನ ನಾವು ಸ್ಪೇಸ್ ಪೋರ್ಟ್ ಅಂತ ಕರಿತೇವೆ. ಸೊ ಭಾರತ ದೇಶದಲ್ಲಿ ನಮಗೆಲ್ಲ ತಿಳಿದಿರೋ ಹಾಗೆ ಶ್ರೀಹರಿಕೋಟ ಅಂದ್ರೆ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶ್ರೀಹರಿಕೋಟದಲ್ಲಿ ಸೊ ಒಂದು ಸ್ಪೇಸ್ ಪೋರ್ಟ್ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಈಗ ಮತ್ತೊಂದು ಸ್ಪೇಸ್ ಪೋರ್ಟ್ ಅನ್ನ ಡೆವಲಪ್ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ. ಸೊ ಅದು ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ
ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡಿನ ಕುಲಶೇಖರಪಟ್ಟಣಂನಲ್ಲಿ ಸೊ 2ನೇ ಸ್ಪೇಸ್ ಪೋರ್ಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಒಂದಿತ್ತಲ್ವಾ, ಸೊ ನಾವು ಇನ್ನೊಂದನ್ನ ಏನು ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ 2ನೇ ಸ್ಪೇಸ್ ಪೋರ್ಟ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಕಷ್ಟು ರೀಸನ್ಸ್ ಇದಾವೆ. ಆ ರೀಸನ್ಸ್ ಏನೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಫಾರ್ ಎಕ್ಸಾಂಪಲ್, ಈ ಮ್ಯಾಪ್ ಅನ್ನ ನೀವು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಸೊ ಈ ಮ್ಯಾಪ್ ನಲ್ಲಿ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರ್ತಕ್ಕಂಥ ಶ್ರೀಹರಿಕೋಟವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಇದು ಆಂಧ್ರ ಪ್ರದೇಶದಲ್ಲಿ ಇರುತ್ತೆ. ಸಪೋಸ್ ನಾನು ಇಲ್ಲಿಂದ ಒಂದು ರಾಕೆಟ್ ಅನ್ನ ಲಾಂಚ್ ಮಾಡಿದಾಗ ಸೊ ಇದೇನ್ ಮಾಡುತ್ತಂದ್ರೆ, ಸೊ ಇಲ್ಲಿ ಸಪೋಸ್ ನಾನು ಸ್ಟ್ರೇಟಾಗಿ ಏನಾದರೂ ಲಾಂಚ್ ಮಾಡಿದ್ರೆ ಅದು ಶ್ರೀಲಂಕಾದ ಮೇಲೆ ಹಾದು ಹೋಗುತ್ತೆ. ಸೊ ಒಂದು ರೂಲ್ ಇರುತ್ತೆ ಇಂಟರ್ನ್ಯಾಷನಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಾವು ಏನೇ ಒಂದು ಲಾಂಚ್ ಮಾಡಿದ್ರು ಕೂಡ ಅದು ಲ್ಯಾಂಡ್ ಮೇಲೆ ಹೋಗಬಾರ್ದು, ಅದು ನೀರಿನ ಮೇಲೆ ಹೋಗಬೇಕಾಗಿರುತ್ತೆ. ಯಾಕಂದರೆ ಸೊ ನಾವು ಲಾಂಚ್ ಮಾಡ್ತಕ್ಕಂಥ ಏನಾದರೂ ಮಷಿನ್ಸ್ ಫೇಲ್ ಆದಾಗ ಸೊ ಅದು ಆ ಪ್ರದೇಶದ ಜನರ ಮೇಲೆ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಕಡ್ಡಾಯವಾಗಿ ನಾವು ಲಾಂಚ್ ಮಾಡಿದ ಕೂಡಲೇ ಸೊ ಅದು ನೀರಿನ ಸರ್ಫೇಸ್ ಮೇಲೆ ಹೋಗ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಟು ಅವಾಯ್ಡ್ ಡ್ಯಾಮೇಜ್ ಟು ದ ಮ್ಯಾನ್ ಕೈಂಡ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಒಂದು ನಿಯಮವಾಗಿರುತ್ತೆ. ಬಟ್ ಇಲ್ಲಿ ನಾವು ಶ್ರೀಹರಿಕೋಟದಲ್ಲಿ ಲಾಂಚ್ ಮಾಡಿ ಸ್ಟ್ರೇಟ್ ಆಗಿ ಅದನ್ನೇನಾದ್ರೂ ಲಾಂಚ್ ಮಾಡಿದಾಗ ಅದು ಶ್ರೀಲಂಕಾದ ಮೇಲೆ ಹಾದು ಹೋಗುತ್ತೆ. ಸೊ ಶ್ರೀಲಂಕಾದ ಮೇಲೆ ಹಾದು ಹೋದಾಗ ಏನಾದ್ರೂ ಡಿಸಾಸ್ಟರ್ ಆದಾಗ ಅಂದ್ರೆ ಫೇಲ್ಯೂರ್ ಆದಾಗ ಸೊ ಆ ಒಂದು ದೇಶದ ಮೇಲೆ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಸೊ ಇದನ್ನ ಸ್ವಲ್ಪ ಕ್ರಾಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಶ್ರೀಲಂಕಾವನ್ನ ತಪ್ಪಿಸ್ಲಿಕ್ಕೆ ಸೊ ಇದನ್ನ ಈಗ ಕ್ರಾಸ್ ಮಾಡಿ ಲಾಂಚ್ ಮಾಡ್ತಕ್ಕಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಏನಂತ ಕರಿತೀವಿ ಅಂದ್ರೆ ಡಾಗ್ ಲೆಗ್ ಮೆನ್ಯೂವರ್ ಅಂತ ಕರಿತೇವೆ. ಡಾಗ್ ಲೆಗ್ ಮೆನ್ಯೂವರ್ ಅಂತ ಕರಿತೇವೆ ಬಿಕಾಸ್ ನಾಯಿಯ ಕಾಲು ಸ್ವಲ್ಪ ಸೊಟ್ಟಗಿರುತ್ತೆ. ಸೊ ಇದನ್ನ ನಾವು ಡಾಗ್ ಲೆಗ್ ಮೆನ್ಯೂರ್ ಅಂತ ಕರಿತೇವೆ. ಸೊ ಈ ಡಾಗ್ ಲೆಗ್ ಮೆನ್ಯೂರ್ ಅನ್ನ ತಪ್ಪಿಸ್ಲಿಕ್ಕೆ ಈಗ ಭಾರತ ದೇಶದಲ್ಲಿ ಹೊಸ ಸ್ಪೇಸ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈಗ ನಿಮ್ಗೆ ಪ್ರಶ್ನೆ ಬರುತ್ತೆ, ಸೊ ಅದು ಕ್ರಾಸ್ ಆಗಿ ಹೋದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಸರ್? ವಿ ಕ್ಯಾನ್ ಸ್ಟಿಲ್ ಲಾಂಚ್, ವಿ ಹ್ಯಾವ್ ಡನ್ ಸೋ ಮೆನಿ ಸಕ್ಸಸ್ಫುಲ್ ಲಾಂಚಸ್ ಅಂತ ನೀವು ಅನ್ಕೊಳ್ಬಹುದಾಗಿರುತ್ತೆ. ಸೊ ನಮ್ಗೆ ಗೊತ್ತು, ಯಾವುದೇ ಒಂದು ಪ್ರದೇಶವನ್ನ ನಾವು ಸ್ಟ್ರೇಟ್ ಲೈನ್ ಅಲ್ಲಿ ಹೋಗೋದಕ್ಕೂ ಸೊ ಅದಾದ್ಮೇಲೆ ಸುತ್ತಿ ಬಳಸಿ ಹೋಗೋದಕ್ಕೂ ಇಟ್ ಟೇಕ್ಸ್ ಮೋರ್ ಡಿಸ್ಟೆನ್ಸ್, ಅಂದ್ರೆ ಹೆಚ್ಚಿನ ದೂರವನ್ನ ಅದು ಕ್ರಮಿಸಬೇಕಾಗಿರುತ್ತೆ. ಸೊ ಯಾವಾಗ ಹೆಚ್ಚಿನ ದೂರವನ್ನ ಕ್ರಮಿಸಬೇಕಾಗಿರುತ್ತೆ ನಾವು ಹೆಚ್ಚಿನ ಫ್ಯೂಯಲ್ ಅನ್ನ ಅಥವಾ ಇಂಧನವನ್ನ ಬಳಕೆ ಮಾಡಬೇಕಾಗಿರುತ್ತೆ. ಅದು ಲಾಸ್ ಆಫ್ ರಿಸೋರ್ಸ್ ಆಗಿರುತ್ತೆ. ಅದೊಂದೇ ಅಲ್ಲ, ನಾವು ಯಾವುದೇ ಒಂದು ಬಾಹ್ಯಾಕಾಶದ ಕಾರ್ಯಾಚರಣೆಗಳನ್ನ ಮಾಡಿದಾಗ ಪೇಲೋಡ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಎಷ್ಟು ವೆಯ್ಟ್ ಅನ್ನ ಅದು ಕ್ಯಾರಿ ಮಾಡಬೇಕು ಅಂತಕ್ಕಂಥ ಒಂದು ಡಿಸೈನಿಂಗ್ ಅನ್ನ ಮಾಡಿರ್ತಾರೆ. ನಾವು ಎಷ್ಟು ಫ್ಯೂಯಲ್ ಅನ್ನ ಜಾಸ್ತಿ ಮಾಡ್ತೇವೆ ಅದರ ಪೇಲೋಡ್ ಜಾಸ್ತಿ ಆಗುತ್ತೆ, ಅದನ್ನು ಕೂಡ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಆ ಒಂದು ಡಿಸ್ಅಡ್ವಾಂಟೇಜ್ ಅನ್ನ ನಾವು ಶ್ರೀಹರಿಕೋಟದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಕುಲಶೇಖರಿ ಪಟ್ಟಣಂ ತಮಿಳುನಾಡಿನಲ್ಲಿ ಈಗ ಹೊಸ ಸ್ಪೇಸ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಲಾಂಚ್ ಮಾಡಿದ ತಕ್ಷಣ ಮಧ್ಯದಲ್ಲಿ ಯಾವುದೇ ಲ್ಯಾಂಡ್ ಬರೋದಿಲ್ಲ, ಅಂದ್ರೆ ಸೀದಾ ಸೌತ್ ಅಲ್ಲಿ ದಕ್ಷಿಣಕ್ಕೆ ಅದು ಲಾಂಚ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಇಂಡಿಯನ್ ಓಷನ್ ಬರೋದ್ರಿಂದ ಸೊ ಅಲ್ಲಿ ಯಾವುದೇ ಲ್ಯಾಂಡ್ ಇರೋದಿಲ್ಲ. ಸೊ ಅದರಿಂದ ಇದನ್ನ ನಾವು ಸ್ಟ್ರೇಟ್ ಆಗಿ ಲಾಂಚ್ ಮಾಡಬಹುದಾಗಿರುತ್ತೆ. ಅದರಿಂದ ಇಂಧನ ಕೂಡ ಕಡಿಮೆ ತಗೊಳುತ್ತೆ, ಪೇಲೋಡ್ ಕೂಡ ಕಡಿಮೆ ತಗೊಳುತ್ತೆ. ಸೊ ಸಾಕಷ್ಟು ಖರ್ಚನ್ನ ನಾವು ರಿಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಭಾರತ ದೇಶದಲ್ಲಿ ಇನ್ನೊಂದು ಸ್ಪೇಸ್ ಪೋರ್ಟ್ ಅನ್ನ ತಮಿಳುನಾಡಿನ ಕುಲಶೇಖರಿ ಪಟ್ಟಣಂನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ರೀಸನ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದೊಂದು ಹೊಸ ಟರ್ಮ್ ಅನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಡಾಗ್ ಲೆಗ್ ಮೆನ್ಯೂವರ್ ಅಂತ ಕರಿತೇವೆ. ಸೊ ಈ ಎಲ್ಲಾ ಡೀಟೇಲ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಆ ಪ್ರದೇಶ ಯಾವುದು ಅಂತ ನಿಮಗೆ ಗೊತ್ತಾಯ್ತು. ಸೊ ತಮಿಳುನಾಡಿನ ಕುಲಶೇಖರಿ ಪಟ್ಟಣಂ ಅಂತ ನಿಮಗೆ ನೆನಪಿರಬೇಕಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಸ್ಯಾಟಲೈಟ್ ಲಾಂಚ್ ಕೇಪಬಿಲಿಟೀಸ್, ಅಂದ್ರೆ ಉಪಗ್ರಹಗಳನ್ನ ಉಡಾವಣೆ ಮಾಡ್ತಕ್ಕಂಥ ನಮ್ಮ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಸ್ಪೇಸ್ ಪೋರ್ಟ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಸ್ಪೇಸ್ ಪೋರ್ಟ್ ಅನ್ನ ಅಂದ್ರೆ ಎಲ್ಲದನ್ನ ಲಾಂಚ್ ಮಾಡಬಹುದಾಗಿರುತ್ತೆ. ವಿಶೇಷವಾಗಿ ಯಾವ ರೀತಿಯ ಉಪಗ್ರಹಗಳನ್ನ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ, ಸ್ಮಾಲ್ ಅಥವಾ ಚಿಕ್ಕದಾಗಿರ್ತಕ್ಕಂಥ ಉಪಗ್ರಹಗಳನ್ನ ಲಾಂಚ್ ಮಾಡಲಿಕ್ಕೆ ಈ ಒಂದು ಸ್ಟೇಷನ್ ಅನ್ನ ವಿಶೇಷವಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕುಲಶೇಖರಿ ಪಟ್ಟಣಂ ಅಂತ ಗೊತ್ತಾಯ್ತು. ಸೊ ಅಲ್ಲಿರ್ತಕ್ಕಂಥ ಹಳ್ಳಿಗಳು ಯಾವ್ದ್ಯಾವ್ದು ಸ್ವಲ್ಪ ಡೀಟೇಲ್ಡ್ ಇನ್ಫಾರ್ಮೇಶನ್ಗೆ ಹೋದಾಗ, ಸೊ ಅಲ್ಲಿ ಸತಾಂಕುಳಂ ತಾಲೂಕುಗಳಲ್ಲಿ ಪಡಕಪ್ಪತ್ತು, ಪಲ್ಲಕುರಿಚಿ ಮತ್ತು ಮತವನ್ಕುರಿಚಿಯಲ್ಲಿ 2 ವರ್ಷಗಳಲ್ಲಿ ಈ ಒಂದು ಕಾರ್ಯನಿರ್ವಹಣೆ ಆಗ್ತಕ್ಕಂಥದ್ದು ನಿರೀಕ್ಷೆಯಲ್ಲಿರುತ್ತೆ. ಅಂದ್ರೆ ನಾನು ಹೇಳಿರ್ತಕ್ಕಂಥದ್ದು ಯಾವ ತಾಲೂಕು ಮತ್ತು ಯಾವ ಹಳ್ಳಿಗಳ ಬಳಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪಾಯಿಂಟ್ಸ್ ಅನ್ನ ಹೇಳಿರ್ತಾನೆ. ಸೊ ಈಗ ಶಂಕುಸ್ಥಾಪನೆ ಮಾಡಿರುವ ಕಾರಣದಿಂದ ಮುಂದಿನ 2 ವರ್ಷಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ
ಅದೇ ಪ್ರದೇಶದಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಸ್ಪೇಸ್ ಪೋರ್ಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಡೆವಲಪ್ಮೆಂಟ್ ಏನು ಅಂದ್ರೆ ಸ್ಪೇಸ್ ಇಂಡಸ್ಟ್ರಿಯಲ್ ಅಂಡ್ ಪ್ರೊಪಲೆಂಟ್ ಪಾರ್ಕ್ ಅಕ್ರಾಸ್ 2000 ಏಕರ್ಸ್ ಅಂದ್ರೆ 2000 ಎಕರೆ ಪ್ರದೇಶಗಳಲ್ಲಿ ಬಾಹ್ಯಾಕಾಶ ಕೈಗಾರಿಕಾ ಮತ್ತು ಪ್ರೊಪಲೆಂಟ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಬಾಹ್ಯಾಕಾಶದ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಪ್ರೊಪಲೆಂಟ್ಸ್ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಧನಗಳನ್ನ ತಯಾರಿ ಮಾಡ್ತಕ್ಕಂಥ ಪ್ಲಾಂಟ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ಸ್ಥಾಪನೆ ಮಾಡುವ ಕಾರಣದಿಂದ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಒಂದು ಲಾಂಚ್ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಒಂದೇ ಪ್ರದೇಶದಲ್ಲಿ ಕ್ರೋಢೀಕರಿಸತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸಾಕಷ್ಟು ಲಾಜಿಸ್ಟಿಕ್ಸ್ ಅನ್ನ ಕೂಡ ನಾವು ಸೇವ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಅಪ್ಡೇಟ್ಸ್ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ಲಾಂಟ್ ಡೆವಲಪ್ ಆದ ತಕ್ಷಣ ಅಂದ್ರೆ 2 ವರ್ಷದಲ್ಲಿ ಇದೇನು ಡೆವಲಪ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೇವೆ. ಸೊ ಇಸ್ರೋ ಹ್ಯಾಡ್ ಪ್ಲಾನ್ ಟು ಲಾಂಚ್ ರೋಹಿಣಿ ಸೌಂಡಿಂಗ್ ರಾಕೆಟ್ RH-200 ಅಂದ್ರೆ ಒಂದು ಸೌಂಡಿಂಗ್ ರಾಕೆಟ್ ಅನ್ನ ಲಾಂಚ್ ಮಾಡ್ತಕ್ಕಂತ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಆ ಒಂದು ರಾಕೆಟ್ ನಾವು ಸೌಂಡಿಂಗ್ ರಾಕೆಟ್ ಅಂತ ಕರಿತೇವೆ. ಸೊ ಅದರ ಹೆಸರೇನು ಅಂದ್ರೆ RH-200 ಅಂತಕ್ಕಂಥದ್ದು ಅದರ ಹೆಸರಾಗಿರುತ್ತೆ. ಸೊ ಇಲ್ಲಿ ಮತ್ತೊಂದು ಹೊಸ ಟರ್ಮ್ ಬಂದಿರುತ್ತೆ, ಅದನ್ನ ನಾವು ಸೌಂಡಿಂಗ್ ರಾಕೆಟ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಸೌಂಡಿಂಗ್ ರಾಕೆಟ್ ಅಂತ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಸೌಂಡಿಂಗ್ ರಾಕೆಟ್ ಅಂತಕ್ಕಂಥದ್ದು ರಿಸರ್ಚ್ ರಾಕೆಟ್ ಆಗಿರುತ್ತೆ. ಅಂದ್ರೆ ಸಂಶೋಧನೆಗಳನ್ನ ಮಾಡ್ತಕ್ಕಂಥ ಒಂದು ರಾಕೆಟ್ ಆಗಿರುತ್ತೆ. ಸೊ ಇದರಲ್ಲಿ ಏನನ್ನ ಅವರು ಕ್ಯಾರಿ ಮಾಡ್ತಾರೆ ಅಂದ್ರೆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಕ್ಯಾರಿ ಮಾಡ್ತಾರೆ. ಅಂದ್ರೆ ಸಂಶೋಧನೆ ಮಾಡ್ತಕ್ಕಂಥ ವೈಜ್ಞಾನಿಕ ಉಪಕರಣಗಳನ್ನ ಕ್ಯಾರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಲಾಂಚ್ ಮಾಡಿದಾಗ ರಾಕೆಟ್ ಗಳನ್ನ ಲಾಂಚ್ ಮಾಡಿದಾಗ ಪೇಲೋಡ್ ಗಳನ್ನ ಕಳಿಸ್ತೇವೆ. ಸೊ ಅದನ್ನ ನಾವು ಬಾಹ್ಯಾಕಾಶಕ್ಕೆ ಕಳಿಸ್ತೇವೆ ಪೇಲೋಡ್ ಗಳನ್ನ. ಬಟ್ ಸೌಂಡಿಂಗ್ ರಾಕೆಟ್ಸ್ ಗಳಲ್ಲಿ ಪೇಲೋಡ್ ಗಳನ್ನ ಇಟ್ಟಿರೋದಿಲ್ಲ, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಅದರೊಳಗಡೆ ಇಟ್ಟಿರ್ತಾರೆ. ಸೊ ಈ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇಂದ ಅವ್ರು ಏನನ್ನ ತಿಳಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂದ್ರೆ ಅಟ್ಮಾಸ್ಫಿರಿಕ್ ಸೈನ್ಸ್ ಅಂದ್ರೆ ಈ ಒಂದು ವಾಯುಮಂಡಲದ ವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಆಸ್ಟ್ರೋನಾಮಿ ಅಥವಾ ಖಗೋಳ ವಿಜ್ಞಾನವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಮೈಕ್ರೋ ಗ್ರಾವಿಟಿ ರಿಸರ್ಚ್ ಅಂತ ಕರಿತೇವೆ. ಅಂದ್ರೆ ಸೂಕ್ಷ್ಮ ಗುರುತ್ವಾಕರ್ಷಣೆಯಂತಹ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಸಂಶೋಧನೆಯನ್ನ ಮಾಡಲಿಕ್ಕೆ ಲಾಂಚ್ ಮಾಡ್ತಕ್ಕಂಥ ರಾಕೆಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಸೌಂಡಿಂಗ್ ರಾಕೆಟ್ ಅಂತ ಕರಿತೇವೆ. ಸೊ ಈ ಮಾಹಿತಿ ನಿಮಗೆ ಸೌಂಡಿಂಗ್ ರಾಕೆಟ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಲೋಕಪಾಲದ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ಸೊ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಚೇರ್ಪರ್ಸನ್ ಆಫ್ ಲೋಕಪಾಲ್ ವೆರಿ ರೀಸೆಂಟ್ಲಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ಅಜಯ್ ಮಾಣಿಕ್ ರಾವ್ ಕಾನ್ವಿಲ್ಕರ್ ಅವರನ್ನ ಸೊ ಈಗ ಲೋಕಪಾಲದ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ಲೋಕಪಾಲ್ ಅಂದ್ರೆ ಏನು, ಲೋಕಪಾಲ್ಗೆ ಲೋಕಾಯುಕ್ತಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಸೊ ಲೋಕಪಾಲನ್ನ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರವನ್ನ ಯಾರು ಕೊಟ್ಟಿರ್ತಾರೆ, ಅವರ ಕಾರ್ಯಾವಧಿ ಏನು, ಸೊ ಎಲ್ಲ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ. ಅವೆಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇದಾಗಿ ಲೋಕಾಯುಕ್ತ ಮತ್ತೆ ಲೋಕಪಾಲ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಲೋಕಾಯುಕ್ತ ಅಂತಕ್ಕಂಥದ್ದು ಸ್ಟೇಟ್ ಲೆವೆಲ್ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಸರ್ಕಾರದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರಗಳನ್ನ ತನಿಖೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದು ಬ್ಯೂರೋಕ್ರಾಟ್ಸ್ ಆಗಿರ್ಬೋದು ಅಥವಾ ಸರ್ಕಾರಿ ನೌಕರರಾಗಿರ್ಬೋದು. ಸೊ ಅವರ ಮಟ್ಟದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡ್ತಕ್ಕಂಥ ಒಂದು ಯೂನಿಟ್ಗೆ ನಾವೇನಂತ ಕರಿತೀವಿ ಅಂದ್ರೆ ಲೋಕಾಯುಕ್ತ ಅಂತ ಕರೀತೇವೆ. ಲೋಕಪಾಲ್ ಅಂದ್ರೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮತ್ತೆ ಕೇಂದ್ರ ಸರ್ಕಾರಿ ನೌಕರರು ಮಾಡಬಹುದಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಅಂದ್ರೆ ಕರಪ್ಷನ್ ಅಡ್ಡಿ ಸೆಂಟ್ರಲ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಲೋಕಪಾಲ್ ಅಂತ ಕರೀತೇವೆ. ಸೊ ಈ ಒಂದು ಲೋಕಾಯುಕ್ತವನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಗವರ್ನರ್ ಅಥವಾ ರಾಜ್ಯಪಾಲರಿಗೆ ಕೊಟ್ಟಿರ್ತಾರೆ. ಸೊ ಲೋಕಪಾಲನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಯವರಿಗೆ ನೀಡಲಾಗಿರುತ್ತೆ. ಸೊ ಲೋಕಾಯುಕ್ತದಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ 3 ಮೆಂಬರ್ ಬಾಡಿ ಆಗಿರುತ್ತೆ. ಅಂದ್ರೆ 3 ಸದಸ್ಯರ ಒಂದು ತಂಡವಾಗಿರುತ್ತೆ. ಸೊ ಲೋಕಪಾಲದಲ್ಲಿ ನಾವು ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ 8 ಸದಸ್ಯರನ್ನ ಒಳಗೊಳ್ಳಬಹುದಾಗಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಹಾಗಿದ್ರೆ ಈಗ ಬಂದಿರತಕ್ಕಂಥ ಅಪ್ಡೇಟ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಪ್ರೆಸಿಡೆಂಟ್ ಅಥವಾ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ಲೋಕಪಾಲ್ಗೆ ಸಂಬಂಧಪಟ್ಟಂತೆ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರನ್ನ ಆಯ್ಕೆ ಮಾಡಿರ್ತಾರೆ. ಅವರ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅಜಯ್ ಮಾಣಿಕ್ ರಾವ್ ಕನ್ವಿಲ್ಕರ್ ಅಂತಕ್ಕಂಥದ್ದು ಅವರ
ಅವರ ಹೆಸರಾಗಿರುತ್ತೆ. ಸೊ ಅವರ ಜೊತೆಗೆ ಸದಸ್ಯರನ್ನೂ ಕೂಡ ಅಪಾಯಿಂಟ್ ಮಾಡಲಾಗಿರುತ್ತೆ. ಸೊ ಜಸ್ಟಿಸ್ ಲಿಂಗಪ್ಪ ನಾರಾಯಣ ಸ್ವಾಮಿ, ಅದಾದ್ಮೇಲೆ ಜಸ್ಟಿಸ್ ಸಂಜಯ್ ಯಾದವ್ ಅಂಡ್ ಜಸ್ಟಿಸ್ ರಿತುರಾಜ್ ಅವಸ್ಥಿ. ಸೊ ಇವರನ್ನ ಜುಡಿಷಿಯಲ್ ಮೆಂಬರ್ ಅಥವಾ ನ್ಯಾಯಾಂಗದ ಸದಸ್ಯರನ್ನಾಗಿ ಕೂಡ ಆಯ್ಕೆ ಮಾಡಲಾಗಿರುತ್ತೆ. ಸೊ ಅದರ ಜೊತೆಗೆ ಅದರ್ ದೆನ್ ಜುಡಿಷಿಯಲ್ ಮೆಂಬರ್ಸ್ ಅಂದ್ರೆ ನ್ಯಾಯಾಂಗ ಸದಸ್ಯರನ್ನ ಹೊರತುಪಡಿಸಿ ಸುಶೀಲ್ ಚಂದ್ರ, ಪಂಕಜ್ ಕುಮಾರ್ ಮತ್ತೆ ಅಜಯ್ ಟಿರ್ಕಿ ಅವರನ್ನು ಕೂಡ ಇವರು ನಾನ್ ಜುಡಿಷಿಯಲ್ ಮೆಂಬರ್ ಆಗಿರ್ತಾರೆ, ಅಂದ್ರೆ ನ್ಯಾಯಾಂಗೇತರ ಸದಸ್ಯರನ್ನು ಕೂಡ ಇಲ್ಲಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಸುಶೀಲ್ ಚಂದ್ರ ಇಸ್ ಅ ಫಾರ್ಮರ್ ಚೀಫ್ ಎಲೆಕ್ಷನ್ ಕಮಿಷನರ್, ಅಂದ್ರೆ ಇಲ್ಲಿ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಸುಶೀಲ್ ಚಂದ್ರ ಇವರು ಎಲೆಕ್ಷನ್ ಕಮಿಷನರ್ ಆಗಿದ್ರು, ಅಂದ್ರೆ ಚುನಾವಣಾ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಅವಸ್ಥಿ ಇಲ್ಲಿ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಸುಶೀಲ್ ಚಂದ್ರ, ಅದಾದ್ಮೇಲೆ ಈ ಕಡೆ ಡಿಸ್ಕಸ್ ಮಾಡಿರ್ತಕ್ಕಂಥ ರಿತುರಾಜ್ ಅವಸ್ಥಿ ಅವರ ಬಗ್ಗೆ ಹೇಳೋದಾದ್ರೆ, ಸೊ ಇವರು ಕರೆಂಟ್ಲಿ ದಿ ಚೇರ್ಪರ್ಸನ್ ಆಫ್ ದಿ ಲಾ ಕಮಿಷನ್ ಅಂದ್ರೆ ಕಾನೂನು ಆಯೋಗ ಅಂತ ನಾವು ಹೇಳ್ತೇವೆ. ಸೊ ಅದರ ಪ್ರಸ್ತುತ ಅಧ್ಯಕ್ಷರಾಗಿ ಅವಸ್ಥಿ ಅವರು ಕಾರ್ಯನಿರ್ವಹಿಸ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ಅ ಚೇರ್ಪರ್ಸನ್, ದ ಲೋಕಪಾಲ್ ಕ್ಯಾನ್ ಹ್ಯಾವ್ 8 ಮೆಂಬರ್ಸ್, 4 ಜುಡಿಷಿಯಲ್ ಅಂಡ್ ಆಸ್ ಮೆನಿ ಆಸ್ ನಾನ್ ಜುಡಿಷಿಯಲ್. ಅಂದ್ರೆ ಸೊ ಈ ಒಂದು ಲೋಕಪಾಲದ ಅಧ್ಯಕ್ಷರ ಹೊರತಾಗಿ ಇದರಲ್ಲಿ ಒಟ್ಟು 8 ಸದಸ್ಯರನ್ನ ಒಳಗೊಳ್ಳಬಹುದಾಗಿರುತ್ತೆ. ಆ ಟೇಬಲ್ ಅಲ್ಲೇ ನಾನು ಹೇಳಿದ್ದೇನೆ, ಮ್ಯಾಕ್ಸಿಮಮ್ ಇದು ಇಷ್ಟು ಇರಲೇಬೇಕಂತೇನಿಲ್ಲ, ಮ್ಯಾಕ್ಸಿಮಮ್ ಗರಿಷ್ಠ ಸಂಖ್ಯೆಯಲ್ಲಿ 8 ಸದಸ್ಯರನ್ನ ಹೊಂದಬಹುದಾಗಿರುತ್ತೆ. ಸೊ ಇದರಲ್ಲಿ 4 ಜನ ಜುಡಿಷಿಯಲ್ ಮೆಂಬರ್ಸ್ ಆಗಿರಬಹುದಾಗಿರುತ್ತೆ. ಸೊ ಇನ್ನು 4 ಜನ ನಾನ್ ಜುಡಿಷಿಯಲ್ ಮೆಂಬರ್ ಆಗಿ ಅವರು ಆಯ್ಕೆಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಆರ್ಟಿಕಲ್ ಜೊತೆಗೆ ನಾವು ಲೋಕಪಾಲ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಸೊ ಲೋಕಪಾಲ್ ಮತ್ತು ಲೋಕಾಯುಕ್ತ ಆಕ್ಟ್ 2013, ಲೋಕಪಾಲ್ ಮತ್ತೆ ಲೋಕಾಯುಕ್ತ ಕಾಯ್ದೆ 2013 ಏನಿರುತ್ತೆ, ಸೊ ಇದು ಲೋಕಪಾಲ್ ಫಾರ್ ಯೂನಿಯನ್ ಮತ್ತೆ ಲೋಕಾಯುಕ್ತ ಫಾರ್ ಸ್ಟೇಟ್ಸ್, ಅಂದ್ರೆ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ, ಕೇಂದ್ರ ಮಟ್ಟದಲ್ಲಿ ಲೋಕಪಾಲನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಅನ್ನ ಸೊ ಈ ಒಂದು ಕಾಯ್ದೆಯ ಮುಖಾಂತರ ನೀಡಲಾಗಿರುತ್ತೆ. ಸೊ ಈ ಲೋಕಪಾಲ ಆಗಿರ್ಬೋದು ಅಥವಾ ಲೋಕಾಯುಕ್ತ ಆಗಿರ್ಬೋದು, ಅವನ್ನ ನಾವು ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಕರಿತೇವೆ, ಅಂದ್ರೆ ಶಾಸನಬದ್ಧ ಸಂಸ್ಥೆಗಳು ಅಂತ ಕರಿತೇವೆ. ವಿತೌಟ್ ಎನಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಅಂದ್ರೆ ಅವುಗಳಿಗೆ ಯಾವುದೇ ಸಾಂವಿಧಾನಿಕ ಸ್ಥಾನಮಾನ ಇರೋದಿಲ್ಲ, ಅವುಗಳನ್ನ ಕೇವಲ ನಾವು ಶಾಸನಬದ್ಧ ಸಂಸ್ಥೆಗಳಾಗಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವ್ರೇನ್ ಮಾಡ್ತಾರೆ ಅಂದ್ರೆ, ಸೊ ಲೋಕಪಾಲ್ ಫಂಕ್ಷನ್ ನಾನು ಆಲ್ರೆಡಿ ಹೇಳಿದ್ದೇನೆ, ಸೆಂಟ್ರಲ್ ಗವರ್ಮೆಂಟ್ ಮಟ್ಟದಲ್ಲಿ ಆಗ್ತಕ್ಕಂಥ ಕರಪ್ಷನ್ ಅನ್ನ ತನಿಖೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಇವರ ಟರ್ಮ್ ಅಥವಾ ಕಾಲಾವಧಿ ಅಥವಾ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದ್ರೆ, ಸೊ ಲೋಕಪಾಲ್ ಅಂಡ್ ಲೋಕಾಯುಕ್ತ, ಈ ಟರ್ಮ್ ಅನ್ನ ಕಾಯಿನ್ ಮಾಡಿರ್ತಕ್ಕಂಥವ್ರು ಅಂದ್ರೆ ಲೋಕಪಾಲ್ ಮತ್ತೆ ಲೋಕಾಯುಕ್ತ. ಸೊ ಈ ಒಂದು ಪದವನ್ನ ಮೊಟ್ಟ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಡಾಕ್ಟರ್ LM ಸಿಂಘ್ವಿ ಅಂತಕ್ಕಂಥವ್ರು. ಸೊ ಲೋಕಪಾಲ್ ಮತ್ತೆ ಲೋಕಾಯುಕ್ತ ಈ ಒಂದು ಪದವನ್ನ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಲೋಕಪಾಲ್ ಅಂತಕ್ಕಂಥದ್ದು ಮಲ್ಟಿ ಮೆಂಬರ್ ಬಾಡಿ ಆಗಿರುತ್ತೆ, ಅಂದ್ರೆ ಅನೇಕ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದರಲ್ಲಿ ಒಂದು ಚೇರ್ಪರ್ಸನ್, ಒಬ್ಬರು ಅಧ್ಯಕ್ಷರು ಇರ್ತಾರೆ. ಸೊ ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ ಸಂಖ್ಯೆಯ 8 ಸದಸ್ಯರನ್ನ ಅವರು ಹೊಂದಬಹುದಾಗಿರುತ್ತೆ. ಸೊ ಚೇರ್ಮನ್ ಆಗಿರ್ಬೋದು ಅಥವಾ ಮೆಂಬರ್ಸ್ ಆಗಿರ್ಬೋದು, ಇಬ್ಬರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದ್ರೆ 5 years, ಅಂದ್ರೆ 5 ವರ್ಷದವರೆಗೆ ಅವರು ಆಡಳಿತವನ್ನ ನಡೆಸಬಹುದಾಗಿರುತ್ತೆ. ಅಥವಾ ಟಿಲ್ ದಿ ಏಜ್ ಆಫ್ 70, ಇವೆರಡರಲ್ಲಿ ಯಾವ್ದು ಮೊದಲು ಅದು. ಸೊ ಅವರು 5 ವರ್ಷ ಮುಗ್ದೋದ್ರೆ 5 ವರ್ಷದ ಒಳಗಡೆ ಅವರು ರಿಟೈರ್ ಆಗಬೇಕಾಗಿರುತ್ತೆ, ಅಥವಾ 5 ವರ್ಷಕ್ಕಿಂತ ಕಡಿಮೆ ಇದ್ದು ಅವ್ರಿಗೆ 70 years ಏಜ್ ಆಗೋದ್ರೆ, ಸೊ 70 years ಏಜ್ ಆದ್ರೂ ಕೂಡ ಅವರು 5 ವರ್ಷ ಕಂಪ್ಲೀಟ್ ಆಗದಿದ್ರು ಪರವಾಗಿಲ್ಲ, 70 years ರೀಚ್ ಆಗೋದ್ರೆ ಅವರು ಈ ಒಂದು ಕಾರ್ಯಾವಧಿಯನ್ನ ಕಳ್ಕೊಳ್ಬೇಕಾಗಿರುತ್ತೆ. ಇಮ್ಯಾಜಿನ್ ಅವರು 67 years ಅಲ್ಲಿ ಅಪಾಯಿಂಟ್ ಆಗಿರ್ತಾರೆ. ಸೊ 5 ವರ್ಷ ಅವರು ಸರ್ವ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಕೇವಲ 3 ವರ್ಷದಲ್ಲಿ ಅವರಿಗೆ 70 years ರೀಚ್ ಆಗುತ್ತೆ. ಸೊ 70 yearsಗೆ ಅವರು ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಸೊ ಈ ಸದಸ್ಯರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ನೀಡಲಾಗಿರುತ್ತೆ. ಬಟ್ ಇವರು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡ್ತಾರೆ, ಒಂದು ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಆ ಒಂದು ಸಮಿತಿ ಕೊಡ್ತಕ್ಕಂಥ ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳ ಆಧಾರದ ಮೇಲೆ ಸೊ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತೆ. ಹಾಗಿದ್ರೆ ಸೆಲೆಕ್ಷನ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಸೆಲೆಕ್ಷನ್ ಕಮಿಟಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿಗಳು ಇರ್ತಾರೆ. ಸೊ ಪ್ರಧಾನಮಂತ್ರಿಗಳು ಚೇರ್ಪರ್ಸನ್ ಅಥವಾ ಅಧ್ಯಕ್ಷರಾಗಿ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಅವರನ್ನ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸ್ಪೀಕರ್ ಆಫ್ ಲೋಕಸಭಾ ಇರ್ತಾರೆ, ಅಂದ್ರೆ ಲೋಕಸಭೆಯ ಸ್ಪೀಕರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ವಿರೋಧ ಪಕ್ಷದ ನಾಯಕನನ್ನ ಇಲ್ಲಿ ಸದಸ್ಯನಾಗಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದ ಮುಖ್ಯ ನ್ಯಾಯಮೂರ್ತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸಪೋಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ದಿದ್ರೆ ಸೊ ಅವರು ಬೇರೆಯವರನ್ನ ನಾಮಿನೇಟ್ ಮಾಡಬಹುದಾಗಿರುತ್ತೆ. ಯಾರನ್ನ ನಾಮಿನೇಟ್ ಮಾಡಬಹುದು ಅಂದ್ರೆ ಜಡ್ಜ್ ನಾಮಿನೇಟೆಡ್ ಬೈ ಹಿಮ್ ಆರ್ ಹರ್, ಅಂದ್ರೆ ಸೊ ಮುಖ್ಯ ನ್ಯಾಯಮೂರ್ತಿಗಳು ನಾಮನಿರ್ದೇಶನ ಮಾಡ್ತಕ್ಕಂಥ ಒಬ್ಬ ಜಡ್ಜ್
ಜಡ್ಜ್ ಅನ್ನು ಕೂಡ ಸೊ ಈ ಒಂದು ಸಮಿತಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವೆಲ್ಲರ ಜೊತೆಗೆ ಒನ್ ಎಮಿನೆಂಟ್ ಜ್ಯೂರಿಸ್ಟ್ ಅಂದ್ರೆ ಒಬ್ಬ ನ್ಯಾಯಶಾಸ್ತ್ರಜ್ಞನನ್ನ ಅಥವಾ ನ್ಯಾಯ ತಜ್ಞನನ್ನು ಕೂಡ ಸೊ ಈ ಒಂದು ಸಮಿತಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರು ಮಾಡ್ತಕ್ಕಂಥ ಶಿಫಾರಸುಗಳ ಆಧಾರದ ಮೇಲೆ ಸೊ ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ chairpersons and members of Lokpal are appointed by the president. So as I told you by ಇದು ಬರೀ ಮೆಂಬರ್ಸ್ಗೆ ಮಾತ್ರ ಅಲ್ಲ, ಸೊ ಅಧ್ಯಕ್ಷರಾಗಿರ್ಬೋದು ಅಥವಾ ಇದರಲ್ಲಿ ಬರ್ತಕ್ಕಂಥ ಸದಸ್ಯರಾಗಿರ್ಬೋದು, ಸೊ ಇಬ್ಬರನ್ನು ಸೇಮ್ ಮೆಥಡ್ ಅಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 2024ರ ಅಂತಾರಾಷ್ಟ್ರೀಯ IP ಸೂಚ್ಯಾಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು? ಸೊ ಇಂಡಿಯಾಸ್ ರ್ಯಾಂಕ್ ಇನ್ ದಿ ಇಂಟರ್ನ್ಯಾಷನಲ್ IP ಇಂಡೆಕ್ಸ್ ಫಾರ್ 2024. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಭಾರತ ರಾಷ್ಟ್ರ 48ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಕಳೆದ ವರ್ಷ ಕೂಡ ಇದೇ ರ್ಯಾಂಕ್ ಅನ್ನ ಪಡೆದುಕೊಂಡಿತ್ತು, ಈ ವರ್ಷ ಕೂಡ ಸೇಮ್ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ IP ಅಂದ್ರೆ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೇವೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದ್ರೆ ಸೊ ಅದರಲ್ಲಿ ಕಾಪಿರೈಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಪೇಟೆಂಟ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಈ ರೀತಿಯ ಯಾವುದೇ ವಿಷಯಗಳನ್ನ ಒಳಗೊಂಡಿರಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಸೊ ಯಾವುದೋ ಒಂದು ಇನೋವೇಷನ್ ನಾವೀನ್ಯತೆಯನ್ನ ನಾನು ಕಂಡು ಹಿಡಿದಿರ್ತೇನೆ, ಸೊ ಅದು ಫಸ್ಟ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಅಂದ್ರೆ ಪ್ರಪಂಚದಲ್ಲಿಯೇ ಆ ರೀತಿಯ ನಾವೀನ್ಯತೆ ಯಾರು ಕೂಡ ಮಾಡಿರೋದಿಲ್ಲ. ಸೊ ಆ ಒಂದು ನಾವೀನ್ಯತೆಯನ್ನ ನಾನು ಕಾಪಾಡಿಕೊಳ್ಳಿಕ್ಕೆ ನಾನು ಅದನ್ನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೇವೆ. ಸೊ ಅದಕ್ಕೆ ನಾನು ಪೇಟೆಂಟ್ ಅನ್ನ ಮಾಡಿಸ್ಕೊಳ್ಬಹುದಾಗಿರುತ್ತೆ. ಸೊ ಯಾವಾಗ ನಾನು ಪೇಟೆಂಟ್ ಅನ್ನ ಮಾಡಿಸ್ಕೊಳ್ತೇನೆ, ಸೊ ನನ್ನ ಆವಿಷ್ಕಾರವನ್ನ ಯಾರು ಕೂಡ ಕಾಪಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ರೀತಿಯ ನೂತನ ಆವಿಷ್ಕಾರಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೇವೆ. ಸೊ ಈ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಯಾವ ದೇಶದಲ್ಲಿ ಎಷ್ಟು ನಡೀತಾ ಇದೆ ಅಂತಕ್ಕಂಥ ಆಧಾರದ ಮೇಲೆ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಆ ಒಂದು ರ್ಯಾಂಕಿಂಗ್ 2024ರಲ್ಲೂ ಬಿಡುಗಡೆ ಆಗಿರುತ್ತೆ. ಸೊ ಈ 24ರ ರ್ಯಾಂಕಿಂಗ್ ನಲ್ಲಿ ಭಾರತ ರಾಷ್ಟ್ರ ಪ್ರಪಂಚದಲ್ಲಿ 42ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಂಡಿಯಾ ಇಸ್ ಅಟ್ 42nd ಪೊಸಿಷನ್ ಇರುತ್ತೆ. ಸೊ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು 12ನೇ ಆವೃತ್ತಿ 12th ಎಡಿಷನ್ ಬಿಡುಗಡೆ ಆಗಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. US ಚೇಂಬರ್ಸ್ ಆಫ್ ಕಾಮರ್ಸ್ ಗ್ಲೋಬಲ್ ಇನೋವೇಷನ್ ಪಾಲಿಸಿ ಸೆಂಟರ್ ಅಂಡ್ ಇಂಟರ್ನ್ಯಾಷನಲ್ IP ಇಂಡೆಕ್ಸ್ ಅಂತ ಕರೀತಾರೆ. ಅಂದ್ರೆ ಈ ಒಂದು ಸೆಂಟರ್ ನಿಂದ ಬಿಡುಗಡೆ ಮಾಡ್ತಕ್ಕಂಥ ಇಂಟರ್ನ್ಯಾಷನಲ್ IP ಇಂಡೆಕ್ಸ್ ಅಂದ್ರೆ US ಚೇಂಬರ್ಸ್ ಆಫ್ ಕಾಮರ್ಸ್, ಅದರಲ್ಲಿ ಬರ್ತಕ್ಕಂಥ ಗ್ಲೋಬಲ್ ಇನೋವೇಷನ್ ಪಾಲಿಸಿ ಸೆಂಟರ್ಸ್, ಸೊ ಇಂಟರ್ನ್ಯಾಷನಲ್ IP ಇಂಡೆಕ್ಸ್ ಅನ್ನ ನಾವು ಇವಾಗ ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಅಧ್ಯಯನದಲ್ಲಿ ಟಾಪ್ 55 ಎಕಾನಮೀಸ್ ಅಂದ್ರೆ 55 ರಾಷ್ಟ್ರಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಇದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮೊದಲ ಸ್ಥಾನದಲ್ಲಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಟಾಪ್ 5 ಅನ್ನ ನಾವು ನೋಡೋದಾದ್ರೆ ಸೊ US ಇಸ್ ಇನ್ ದ ಫಸ್ಟ್ ಪೊಸಿಷನ್, ಭಾರತ UK ಇಸ್ ಇನ್ ದ ಸೆಕೆಂಡ್ ಪೊಸಿಷನ್, ಫ್ರಾನ್ಸ್ 3, ಜರ್ಮನಿ 4, ಸ್ವೀಡನ್ 5, ಜಪಾನ್ 6ನೇ ಸ್ಥಾನದಲ್ಲಿರುತ್ತೆ. ಸೊ ಅದಾದ್ಮೇಲೆ ನೆದರ್ಲ್ಯಾಂಡ್ಸ್, ಐರ್ಲೆಂಡ್, ಸ್ಪೇನ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಇವು ಟಾಪ್ 10 ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ನಮ್ಮ ರಾಷ್ಟ್ರ 42ನೇ ಸ್ಥಾನದಲ್ಲಿರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪ್ರಪಂಚದ ಮೊದಲ ವೈದಿಕ ಗಡಿಯಾರವನ್ನ ಎಲ್ಲಿ ಸ್ಥಾಪಿಸಲಾಯಿತು? ಸೊ ವೇರ್ ವಾಸ್ ದಿ ವರ್ಲ್ಡ್ಸ್ ಫಸ್ಟ್ ವೇದಿಕ್ ಕ್ಲಾಕ್ ಇನ್ಸ್ಟಾಲ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಜ್ಜಯಿನಿಯಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಲಾಗಿರುತ್ತೆ. ಸೊ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಮೊದಲ ಒಂದು ವೇದಿಕ್ ಕ್ಲಾಕ್ ಆಗಿರುತ್ತೆ. ಸೊ ವೈದಿಕ ಗಡಿಯಾರ ಅಂದ್ರೆ ಏನು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಗಡಿಯಾರ ಸೊ ಏನ್ಷಿಯಂಟ್ ಇಂಡಿಯನ್ ಟ್ರೆಡಿಷನಲ್ ಪಂಚಾಂಗ್ ಅಂದ್ರೆ ನಮ್ಮ ಭಾರತ ದೇಶದ ಪ್ರಾಚೀನ ಇತಿಹಾಸದ ಒಂದು ಟ್ರೆಡಿಷನ್ ಪಂಚಾಂಗ ಏನಿರುತ್ತೆ, ಸೊ ಪಂಚಾಂಗದ ಕಾನ್ಸೆಪ್ಟ್ ನ ಮೇಲೆ ವರ್ಕ್ ಆಗ್ತಕ್ಕಂಥ ಒಂದು ಗಡಿಯಾರವಾಗಿರುತ್ತೆ. ಸೊ ಇದನ್ನ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಈಗ ಇನಾಗ್ರೇಟ್ ಮಾಡ್ತಿದ್ದಾರೆ. ಸೊ ಇದು 85 ಫೂಟ್ ಟವರ್ ಮೇಲೆ ಇರತಕ್ಕಂಥ ಒಂದು ಕ್ಲಾಕ್ ಆಗಿರುತ್ತೆ. ಅಂದ್ರೆ ಕ್ಲಾಕ್ ನ ಲೆಂತ್ ಅಲ್ಲ, ಸೊ ಒಂದು ಟವರ್ ಇರುತ್ತೆ. ಆ ಒಂದು ಟವರ್ 85 ಫೀಟ್ ಮೇಲೆ ಇರುತ್ತೆ. ಸೊ ಅದರ ಮೇಲೆ ಇರ್ತಕ್ಕಂಥ ಒಂದು ಕ್ಲಾಕ್ ಆಗಿರುತ್ತೆ. ಸೊ ಇದು ಜಂತರ್ ಮಂತರ್ ಅಂದ್ರೆ ಉಜ್ಜಯಿನಲ್ಲಿ ಇರ್ತಕ್ಕಂಥ ಜಂತರ್ ಮಂತರ್ ನಲ್ಲಿ ಇರ್ತಕ್ಕಂಥ ಒಂದು ಟವರ್ ಮೇಲೆ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಈ ಒಂದು ವಾಚ್ ಏನಿರುತ್ತೆ, ಸೊ ಇದು ವೇದಿಕ್ ಹಿಂದೂ ಪಂಚಾಂಗ ಅಂದ್ರೆ ವೈದಿಕ ಹಿಂದೂ ಪಂಚಾಂಗ. ಸೊ ಅದಾದ್ಮೇಲೆ ಪ್ಲೇನೆಟರಿ ಪೊಸಿಷನ್ಸ್ ಅಂದ್ರೆ ಗ್ರಹಗಳ ಚಲನೆಯ ಆಧಾರದ ಮೇಲೆ ಸಮಯವನ್ನ ಸೂಚಿಸ್ತಕ್ಕಂಥ ಒಂದು ಗಡಿಯಾರವಾಗಿರುತ್ತೆ. ಸೊ ಮುಹೂರ್ತ ಆಗಿರ್ಬೋದು, ಆಸ್ಟ್ರೋಲಾಜಿಕಲ್ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಜ್ಯೋತಿಷ್ಯ ಲೆಕ್ಕಾಚಾರಗಳು, ಅಂಡ್ ಪ್ರಿಡಿಕ್ಷನ್ಸ್ ಅಂದ್ರೆ ಮುನ್ಸೂಚನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಗಡಿಯಾರವಾಗಿರುತ್ತೆ. ಸೊ ಈ ಒಂದು ಕ್ಲಾಕ್ ಅನ್ನ ನಾವು ಓದ್ಲಿಕ್ಕೆ ಸ್ವಲ್ಪ ಕಷ್ಟವಾಗಿರುತ್ತೆ. ಇದು ನಮ್ಮ ರುಟೀನ್ ಕ್ಲಾಕ್ ಏನಿರುತ್ತೆ
ಏನಿರುತ್ತೆ ಅದಕ್ಕಿಂತ ಭಿನ್ನವಾಗಿರುತ್ತೆ. ಸೊ ಆ ಒಂದು ಡಿಸ್ಅಡ್ವಾಂಟೇಜ್ ಅನ್ನ ಓವರ್ಕಮ್ ಮಾಡಲಿಕ್ಕೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಆಗಿರ್ಬೋದು ಮತ್ತೆ ಗ್ರೀನ್ ವಿಚ್ ಮೀನ್ ಟೈಮ್ GMT ಮತ್ತೆ IST ಸೊ ಎರಡನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಕ್ಲಾಕ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕ್ಲಾಕ್ ಅಲ್ಲಿ ಟೈಮ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಸನ್ರೈಸ್ ಇಂದ ಸನ್ರೈಸಿಂಗ್ ಅಂದ್ರೆ ಒಂದು ದಿವಸದ ಸೂರ್ಯ ಉಗಮ ಆಗ್ತಕ್ಕಂಥದ್ದು ಮತ್ತೆ ಇನ್ನೊಂದು ದಿವಸದ ಸೂರ್ಯ ಉಗಮ ಆಗ್ತಕ್ಕಂಥದ್ದು. ಸೊ ಇವೆರಡರ ಮಧ್ಯದ ಹೋಲಿಕೆಯ ಮೇಲೆ ಇವರು ಟೈಮ್ ಅನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಕ್ಲಾಕ್ ಆಗಿರುತ್ತೆ. ಸೊ ಟೈಮ್ ಪೀರಿಯಡ್ ಏನಿರುತ್ತೆ ಸೊ ಇಟ್ ಈಸ್ ಡಿವೈಡೆಡ್ ಇಂಟು 30 ಪಾರ್ಟ್ಸ್. ಸೊ ಈ ಒಂದು ಟೈಮ್ ಅನ್ನ 30 ಭಾಗಗಳಾಗಿ ವಿಭಾಗ ಮಾಡಲಾಗಿರುತ್ತೆ. ಸೊ ಈಚ್ ಆರ್ ಆಫ್ 48 ಮಿನಿಟ್ಸ್ ಅಂದ್ರೆ ಪ್ರತಿಯೊಂದು ಗಂಟೆ 48 ನಿಮಿಷಗಳಿರುತ್ತೆ. ನಮ್ಮ ರುಟೀನ್ ಕ್ಲಾಕ್ ಅಲ್ಲಿ ನಾವು 60 ನಿಮಿಷಗಳನ್ನ ನೋಡಬಹುದಾಗಿರುತ್ತೆ. ಸೊ ವೇದಿಕ್ ಕ್ಲಾಕ್ ಅಲ್ಲಿ ಪ್ರತಿಯೊಂದು ಗಂಟೆ 48 ಮಿನಿಟ್ಸ್ ಅಥವಾ ನಿಮಿಷಗಳು ಮಾತ್ರ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ರಿಲಯನ್ಸ್ ಫೌಂಡೇಶನ್ ಆರಂಭಿಸಿದ ಒಂತರ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾವುದು? ಸೊ ವಾಟ್ ಈಸ್ ದ ಫೋಕಸ್ ಆಫ್ ದಿ ಒಂತರ ಪ್ರೋಗ್ರಾಮ್ ಲಾಂಚ್ ಬೈ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ರಿಲಯನ್ಸ್ ಫೌಂಡೇಶನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನಿಮಲ್ ವೆಲ್ಫೇರ್ ಅಥವಾ ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ರಿಲಯನ್ಸ್ ಇಂಡಿಯಾ ಲಿಮಿಟೆಡ್ ನ ವತಿಯಿಂದ ಮತ್ತೆ ಫೌಂಡೇಶನ್ ಇಂದ ಸೊ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಾರೆ. ಅದನ್ನ ಒಂತರ ಅಂತ ಕರೀತೇವೆ. ಸೊ ಈ ಒಂದು ಒಂತರ ಈ ಅನಿಮಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಇಂಜೂರ್ ಆಗಿರ್ತಕ್ಕಂಥ ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ರಿಲಯನ್ಸ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಲಾಂಚ್ ಆಗಿರುತ್ತೆ. ಸೊ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ, ಒಂತರ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಇದರ ಪಂಚ್ ಲೈನ್ ಏನು ಅಂದ್ರೆ ಸ್ಟಾರ್ ಆಫ್ ದಿ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ನ ಸ್ಟಾರ್ ಅಂತಕ್ಕಂಥ ಒಂದು ಥೀಮ್ ಇರ್ತಕ್ಕಂಥ ಒಂತರ ಅಂತಕ್ಕಂಥ ಇನಿಷಿಯೇಟಿವ್ ಅನ್ನ ಸೊ ರಿಲಯನ್ಸ್ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ಫೋಕಸ್ ಆನ್ ರೆಸ್ಕ್ಯೂ, ಟ್ರೀಟ್ಮೆಂಟ್, ಕೇರ್ ಅಂಡ್ ರಿಹ್ಯಾಬಿಲಿಟೇಷನ್ ಅಂದ್ರೆ ಗಾಯಗೊಂಡಿರ್ತಕ್ಕಂಥ ಯಾವುದೇ ಪ್ರಾಣಿ ಆಗಿರ್ಬೋದು ಅದರ ರಕ್ಷಣೆ ಮಾಡ್ತಕ್ಕಂಥದ್ದು, ಚಿಕಿತ್ಸೆ, ಆರೈಕೆ ಮತ್ತೆ ಪುನರ್ವಸತಿ ಮಾಡ್ತಕ್ಕಂಥ ವಿಷಯಗಳಲ್ಲಿ ಗಮನ ಹರಿಸ್ತಾರೆ. ಆ ಪ್ರಾಣಿಗಳು ಇಂಡಿಯಾದಾಗಿರ್ಬೋದು ಅಥವಾ ವಿದೇಶಿ ಪ್ರಾಣಿಗಳಾಗಿರ್ಬೋದು ಸೊ ಎಲ್ಲವಕ್ಕೂ ಕೇರ್ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿ ಒಂತರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಸೊ ಇದನ್ನ ಅನಂತ್ ಅಂಬಾನಿ ಅಂದ್ರೆ ಅಂಬಾನಿ ಅವರ ಸನ್ ಆಗಿರ್ತಕ್ಕಂಥ ಅನಂತ್ ಅಂಬಾನಿ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ. ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಅದರ ಜೊತೆಗೆ ಸೊ ಝೂ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದ ಮೃಗಾಲಯ ಪ್ರಾಧಿಕಾರ ಏನಿರುತ್ತೆ ಸೊ ಅದರ ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೊ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಆಲ್ ಆರ್ 150+ ಝೂಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ 150ಕ್ಕಿಂತ ಹೆಚ್ಚು ಮೃಗಾಲಯಗಳಿಗೆ ಸಹಾಯವಾಗುತ್ತೆ. ಸೊ ಅಲ್ಲೇನಾದ್ರೂ ಪ್ರಾಣಿಗಳು ಇಂಜೂರಿ ಆದಾಗ ಸೊ ಆ ಪ್ರಾಣಿಗಳನ್ನ ಇಲ್ಲಿ ಶಿಫ್ಟ್ ಮಾಡಿ ಅದಕ್ಕೆ ರಿಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅಲ್ಲಿ ಅದ್ರ ಜೊತೆಗೆ ಈ ಝೂ ಅಥಾರಿಟೀಸ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತಕ್ಕಂಥದ್ದು ಸೊ ಎಲ್ಲ ಚಟುವಟಿಕೆಗಳನ್ನ ಇಲ್ಲಿ ಕೈಗೊಳ್ಳಬಹುದಾಗಿರುತ್ತೆ. ಅದರ ಜೊತೆಗೆ ಸೊ ಈ ಒಂದು ಪ್ರದೇಶವನ್ನ ಎಲ್ಲಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಎಕ್ಸಾಕ್ಟ್ಲಿ ಈ ಒಂದು ಒಂತರವನ್ನ ಎಲ್ಲಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಸೊ ಗುಜರಾತ್ನ ಈ ಒಂದು ಪ್ರದೇಶದಲ್ಲಿ ಅದನ್ನ ಜಾಮ್ನಗರ್ ಅಂತ ಕರಿತೇವೆ, ನೆನ್ಪಿಟ್ಕೊಳ್ಳಿ. ಸೊ ಇದಿರ್ತಕ್ಕಂಥದ್ದು ಗುಜರಾತ್ನಲ್ಲಿ. ಸೊ ಗುಜರಾತ್ನಲ್ಲಿ ನಿಮಗೆ ಗೊತ್ತು ರಿಲಯನ್ಸ್ಗೆ ಸಂಬಂಧಪಟ್ಟಂತೆ ಆಯಿಲ್ ರಿಫೈನರೀಸ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥ ಆಯಿಲ್ ರಿಫೈನರೀಸ್ ಕಾರಣದಿಂದ ಗುಜರಾತ್ ಅನ್ನ ನಾವು ಪೆಟ್ರೋ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಅಲ್ಲಿ ರಿಲಯನ್ಸ್ಗೆ ಸಂಬಂಧಪಟ್ಟಂತೆ ಒಂದು ರಿಫೈನರಿ ಇರುತ್ತೆ ಅಂದ್ರೆ ಸಂಸ್ಕರಣಾಕಾರ ಅಂತ ನಾವು ಕರಿತೇವೆ. ಆ ಸಂಸ್ಕರಣಾಕಾರ ಎಲ್ಲಿರುತ್ತೆ ಅಂದ್ರೆ ಸೊ ಗುಜರಾತ್ನ ಜಮ್ನಗರ್ನಲ್ಲಿ ಇರುತ್ತೆ. ಸೊ ಈ ಒಂದು ಜಮ್ನಗರ್ನಲ್ಲಿ 3000 acres ವಿತ್ ಇನ್ ದಿ ಗ್ರೀನ್ ಬೆಲ್ಟ್ ಅಂದ್ರೆ ಆ ಒಂದು ಗ್ರೀನ್ ಬೆಲ್ಟ್ ಏನಿರುತ್ತೆ 3000 acres ಟೋಟಲ್ ಪ್ರದೇಶವಾಗಿರುತ್ತೆ. ಆ ಒಂದು 3000 acres ಇರ್ತಕ್ಕಂಥ ಜಮ್ನಗರ್ ರಿಫೈನರಿ ಕಾಂಪ್ಲೆಕ್ಸ್ ಆಫ್ ಗುಜರಾತ್ ಏನಿರುತ್ತೆ ಸೊ ಆ ಒಂದು ಪ್ರದೇಶದಲ್ಲಿ ಈ ಜಂಗಲ್ ಲೈಕ್ ಅಂದ್ರೆ ಅರಣ್ಯದ ರೀತಿಯಲ್ಲಿ ಡೆವಲಪ್ ಮಾಡ್ತಾರೆ, ಒಂತರವನ್ನ ಡೆವಲಪ್ ಮಾಡ್ತಾರೆ. ಸೊ ರಿಹ್ಯಾಬಿಲಿಟೇಷನ್ ಮಾಡಬೇಕಾಗಿದ್ರೆ ಅದು ನ್ಯಾಚುರಲಿ ಕಾಣಬೇಕಾಗಿರುತ್ತೆ. ಸೊ ಆ ಒಂದು ಪ್ರದೇಶದಲ್ಲಿ ಅರಣ್ಯವನ್ನ ಡೆವಲಪ್ ಮಾಡುವುದರ ಮುಖಾಂತರ ಪ್ರಾಣಿಗಳಿಗೆ ಆರೈಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಸೊ ಈ ಒಂದು ಫೌಂಡೇಶನ್ ವತಿಯಿಂದ ಮಾಡಲಾಗ್ತಾ ಇದೆ. ಸೊ ಇವರು ಭಾರತ ದೇಶದ ಝೂ ಅಥಾರಿಟಿಯೊಂದಿಗೆ ಮಾತ್ರವಲ್ಲ ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಆಗಿರ್ಬೋದು ಮತ್ತೆ WWF ಅಂದ್ರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ನಾವೇನು ಹೇಳ್ತೇವೆ ಸೊ ಇವರ ಜೊತೆಗೂ ಕೂಡ ಪಾರ್ಟ್ನರ್ ಆಗಿರೋದನ್ನ ಫಾರ್ ದಿಸ್ ಪರ್ಪಸ್ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿಸ್ ಸ್ನಿಪೆಟ್ಸ್. ಸೆಂಟರ್ ಲಾಂಚಸ್ ನೇಷನ್ ವೈಡ್ ಕ್ಯಾಂಪೇನ್ ಟು ಬೂಸ್ಟ್ ಫಸ್ಟ್ ಟೈಮ್ ವೋಟರ್ ಪಾರ್ಟಿಸಿಪೇಷನ್ ಅಂದ್ರೆ ಇವಾಗ ಲೋಕಸಭೆ ಎಲೆಕ್ಷನ್ ಬಹಳ ಶೀಘ್ರದಲ್ಲಿ ಬರುವ ಕಾರಣದಿಂದ ಸೊ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಮತದಾನಕ್ಕೆ ಎಲಿಜಿಬಲ್ ಆಗಿರ್ತಕ್ಕಂಥ ಯುವಕರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಒಂದು ಅಭಿಯಾನವನ್ನ
ಪ್ರಾರಂಭ ಮಾಡಿರ್ತಾರೆ. ಸೊ ಈ ಒಂದು ಅಭಿಯಾನದ ಏನೋ ಪಂಚ್ ಲೈನ್ ಏನಿರುತ್ತೆ ಅಂದರೆ ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೆ, ಅಂದರೆ ಮೈ ಫಸ್ಟ್ ವೋಟ್ ಈಸ್ ಫಾರ್ ದ ಕಂಟ್ರಿ, ನನ್ನ ಮೊದಲ ಮತದಾನ ದೇಶಕ್ಕಾಗಿ ಅಂತಕ್ಕಂಥ ಏನೋ ಅಭಿಯಾನವನ್ನು ಸೊ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿಯವರೆಗೂ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನಮಗೆ ತಿಳಿಸ್ಬೋದಾಗಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಟು ದ ಕ್ವೆಶನ್ ಅಂಡ್ ಗಿವ್ ಅಸ್ ದಿ ಆನ್ಸರ್. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.